ಹಲ್ಲೆಲೂಯ. ಮತ್ತೊಂದು ಸಾರಿ ಅತಿ ಬೇಗನೆ ಬರಲಿರುವಂತಹ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ವಿನಿಂಗ್ ಸೋಲ್ಸ್ ಮಿನಿಸ್ಟ್ರಿ ವತಿಯಿಂದ ಮತ್ತೆ ಖುದಾಕ ಘರ್ ಚರ್ಚ್ ವತಿಯಿಂದ ಖುದಾಕ ಘರ್ ಚರ್ಚ್ ಕುಟುಂಬ ವತಿಯಿಂದ ನಿಮ್ಮೆಲ್ಲರಿಗೆ ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸುವವನಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ನೀವು ನಿಜವಾದ ಕ್ರೈಸ್ತ ಮಕ್ಕಳಾಗಿದ್ದೀರಾ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಇದು ಕೇವಲ ನಿಮಗೆ ಅಲ್ಲ, ಇದು ನನಗೆ ಕೂಡ. ಈ ಪ್ರಶ್ನೆ ನನಗೂ ಕೂಡ. ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿ ನಿಜವಾದ ಕ್ರೈಸ್ತ ಮಕ್ಕಳಾಗಿ ಜೀವಿಸ್ತಾ ಇದ್ದೇವಾ ಇಲ್ವಾ ಎಂಬ ಪ್ರಶ್ನೆ ನಾವು ನಮ್ಮ ಜೀವಿತದಲ್ಲಿ ಅದು ತಿಳಿದುಕೊಳ್ಳಬೇಕು, ಅದನ್ನು ಧ್ಯಾನಿಸಬೇಕು. ಪ್ರಿಯ ದೇವರ ಮಕ್ಕಳೇ, ನಿಜವಾದ ಕ್ರೈಸ್ತರ ಮಕ್ಕಳ ಜೀವಿತ ಏನಾಗಿರಬೇಕು, ಹೇಗಾಗಿರಬೇಕು, ಅವರೇನು ಮಾಡಬೇಕು? ನಿಜವಾದ ಕ್ರೈಸ್ತ ಮಕ್ಕಳು ಅವರು ಹೇಳಿದ ಪ್ರಕಾರ ಅವರು ನಡೆಯುವುದು, ಅವರು ದಿನನಿತ್ಯ ಪ್ರಾರ್ಥನೆ ಮಾಡುವುದು, ದಿನನಿತ್ಯ ವಾಕ್ಯವನ್ನು ಧ್ಯಾನಿಸುವುದು, ದಿನನಿತ್ಯ ವಾಕ್ಯವನ್ನು ಇತರರಿಗೆ ಹಂಚಿಕೊಳ್ಳುವುದು, ಮತ್ತೆ ಒಬ್ಬರನ್ನು ಒಬ್ಬರಿಗೆ ಪ್ರೀತಿ ಮಾಡುವುದು, ಕ್ಷಮಿಸುವುದು, ಮನಸ್ಸಿನಲ್ಲಿ ಕಪಟ ಇದ್ದರೆ ಆ ಕಪಟಗಳನ್ನು ತೆಗೆದು ಹೊರಗೆ ಇಡುವುದು, ಇದೆಲ್ಲ ಇಟ್ಟುಕೊಂಡು ಯೇಸು ಕ್ರಿಸ್ತನ ಮೇಲೆ ಇದ್ದಿರುವಂತಹ ಆ ವಿಶ್ವಾಸ ನಂಬಿಕೆಯಿಂದ ಮುಂದೆ ದಿನನಿತ್ಯ ನಾವು ಸಾಗುವುದು. ಇದೇ ನಿಜವಾದ ಕ್ರೈಸ್ತ ಮಕ್ಕಳ ಜೀವಿತವಾಗಿದೆ. ಹಲ್ಲೆಲೂಯಾ. ಇವತ್ತು ನಾವು ನೋಡುತ್ತೇವೆ, ಈ ಲೋಕದಲ್ಲಿ ನಾವು ಕ್ರೈಸ್ತ ಮಕ್ಕಳಾಗಿ ಒಬ್ಬರನ್ನು ಒಬ್ಬರು ನಾವು ಹೊಟ್ಟೆ ಕಿಚ್ಚನ್ನು ಪಟ್ಟು ಅದು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರನ್ನು ಮನಸ್ಸಿನಲ್ಲೇ ನಾವು ದ್ವೇಷಿಸ್ತಾ ಅವರಿಗೆ ಮಾತಾಡದ ಹಾಗೆ, ಅವರಿಗೆ ಪ್ರೀತಿ ಮಾಡದ ಹಾಗೆ, ಅವರಿಗೆ ಕ್ಷಮಿಸದ ಹಾಗೆ, ಅವರ ಸಂಗಡ ನಾವು ಸಹವಾಸ ಮಾಡದ ಹಾಗೆ, ನಾವು ಕರ್ತನ ನಾಮವನ್ನು ಮೇಲಕ್ಕೆ ಎತ್ತದ ಹಾಗೆ ಅದನ್ನು ಕೆಳಗಡೆ ಬೀಳಿಸುತ್ತಲಿದ್ದೇವೆ. ನಮ್ಮ ನಡೆನುಡಿಗಳಿಂದ ನಾವು ಕರ್ತನನ್ನು ಕೆಳಗಡೆ ತೋರಿಸುತ್ತಲಿದ್ದೇವೆ ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಕಣ್ಣಿಗೆ ಕಾಣದಿರುವಂತಹ ದೇವರನ್ನು ಪ್ರೀತಿಸುತ್ತೇವೆ ಹೊರತು ನಮ್ಮ ಕಣ್ಣಿಗೆ ಕಾಣುವಂತಹ ಜನರನ್ನು ನಾವು ಪ್ರೀತಿಸ್ತಾ ಇಲ್ಲ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಕಣ್ಣಿಗೆ ಕಾಣುವಂತಹ ಮಕ್ಕಳನ್ನು ಕೂಡ ನಾವು ಪ್ರೀತಿಸಬೇಕು, ಕಣ್ಣಿಗೆ ಕಾಣದಿರುವಂತಹ ದೇವರನ್ನು ಕೂಡ ನಾವು ಪ್ರೀತಿಸಬೇಕು. ಆ ವಿಶ್ವಾಸ ನಂಬಿಕೆ ನಮ್ಮಲ್ಲಿ ಇಟ್ಟುಕೊಂಡು ನಾವು ಮುಂದೆ ಸಾಗಬೇಕಾಗಿದೆ. ಕ್ರೈಸ್ತ ಮಕ್ಕಳಾಗಿ ಕ್ರೈಸ್ತರಿಗೆ ಅನೇಕ ಹಿಂಸೆಗಳಿವೆ, ಕ್ರೈಸ್ತರಿಗೆ ಅನೇಕ ಮಾತುಗಳನ್ನು ಅಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಾರೆ, ಅವರ ಮೇಲೆ ಏನೇನೋ ಅಪರಾಧಗಳನ್ನು ಹೋಲಿಸುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ನಾವು ಮುಂದೆ ಸಾಗಬೇಕಾಗಿದೆ. ಅವುಗಳನ್ನು ನೋಡದ ಹಾಗೆ, ಅವುಗಳನ್ನು ಧ್ಯಾನಿಸದ ಹಾಗೆ ನಾವು ಪರಿಶುದ್ಧವಾದ ದೇವರ ಮಾತುಗಳನ್ನು ಇಟ್ಟುಕೊಂಡು ಅದಕ್ಕೆ ಒಳಗಾಗಿ ನಾವು ಪರಿಶುದ್ಧದ ದೇವರ ಮಾತುಗಳ ಮೂಲಕ ನಾವು ಮುಂದೆ ಸಾಗಿ ಸೇವೆಯನ್ನು ಮಾಡಬೇಕಾಗಿದೆ. ಕ್ರಿಸ್ತನ ಮಕ್ಕಳಾಗಿ ಬೆಳಕಾಗಿ ನಾವು ಈ ಲೋಕದಲ್ಲಿ ನಾವು ನಡೆಯಬೇಕಾಗಿದೆ. ಇದೇ ಕ್ರೈಸ್ತ ಮಕ್ಕಳ ಜೀವಿತ. ಕ್ರೈಸ್ತ ಮಕ್ಕಳ ಜೀವಿತ ಇತರರಿಗೆ ಪ್ರೀತಿ ಮಾಡಿ, ಇತರರಿಗೆ ಯೇಸುವಿನ ಬಗ್ಗೆದಲ್ಲಿ ಹೇಳುವುದು, ಬೇರೆಯವರಿಗೆ ಕ್ಷಮಿಸುವುದು, ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡುವುದು, ಮತ್ತೆ ನಮ್ಮಲ್ಲಿ ಇದ್ದಿರುವಂಥ ಎಲ್ಲ ಕಪಟಗಳನ್ನು ತೆಗೆದು ಹಾಕುವುದು, ಪರಿಶುದ್ಧತೆಯನ್ನು ಹೊಂದುವುದು, ಪರಿಶುದ್ಧತೆಯಾಗಿ ಬಾಳುವುದು, ದೇವರಿಗೆ ಮೆಚ್ಚುಕರವುಳ್ಳುವಂಥ ಮಕ್ಕಳಾಗಿ ದೇವರಿಗೆ ನಾವು ತೋರಿಸುವಂತೆ, ದೇವರ ಬಾಯಲ್ಲಿ ನಾವು ಒಳ್ಳೆಯದಾಗಿ ಇರುವಂತೆ ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಈ ಲೋಕದಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ, ನಾನು ಕೂಡ ಪರ್ಫೆಕ್ಟ್ ಇಲ್ಲ. ಆದರೆ
ನಾವು ಪ್ರಯತ್ನ ಮಾಡಿದರೆ ಎಲ್ಲವೂ ಸಾಧ್ಯವಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ನೀವು ತುಂಬ ಪ್ರಯತ್ನ ಮಾಡೋಣ, ದೇವರ ಮಕ್ಕಳಾಗಿ ಬಾಳೋಣ, ದೇವರ ಚಿತ್ತದ ಅನುಸಾರವಾಗಿ ನಾವು ಜೀವಿಸೋಣ. ನಾವು ಈ ಲೋಕದಲ್ಲಿ ಎಲ್ಲ ಕಡೆ ಹೋಗಿ ಸುವಾರ್ತೆಯನ್ನು ಸಾರಿ ಜನರನ್ನು ರಕ್ಷಣೆಯಲ್ಲಿ ನಾವು ನಡೆಸೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮಗೆ ಕೊಟ್ಟಿರುವಂಥ ಬಿಸ್ನೆಸ್ ಆಗಲಿ, ಕೆಲಸವಾಗಲಿ ಎಲ್ಲವನ್ನು ಆಶೀರ್ವಾದ ಮಾಡಲೆಂದು ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಖುದಾ ಕಾ ಘರ್ ನಿಮಗೋಸ್ಕರ ದಿನನಿತ್ಯ ಪ್ರಾರ್ಥಿಸ್ತಾ ಇರುತ್ತಾರೆ. ಹಲ್ಲೆಲೂಯಾ. ಎಲ್ಲ ಖುದಾ ಕಾ ಘರ್ ಫ್ಯಾಮಿಲಿ, ಎಲ್ಲ ಪಾಸ್ಟರ್ಸ್ ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಬಿಸ್ನೆಸ್ಗೋಸ್ಕರ, ನಿಮ್ಮ ಕೆಲಸಕ್ಕೋಸ್ಕರ, ನಿಮ್ಮ ರಕ್ಷಣೆಗೋಸ್ಕರ ಪ್ರತಿ ದಿವಸ ತಪ್ಪದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನೀವು ಕೂಡ ಖುದಾ ಕಾ ಘರ್ಗೆ, ನೀವು ಕೂಡ ನಮ್ಮೆಲ್ಲರಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ದಿನನಿತ್ಯ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳಿರಿ. ನಾವು ಮಾಡುವಂಥ ಸೇವೆಯಲ್ಲಿ ನೀವು ಕೂಡ ಪಾಲುಗಾರರಾಗಿ ನಮ್ಮ ಸೇವೆಗಾಗಿ ಸಹಾಯ ಮಾಡಲು ನೀವು ಕೂಡ ಮುಂದೆ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನೀವು ಕೊಡುವಂಥ ಅಮೂಲ್ಯ ಕಾಣಿಕೆಯು ಅದು ನಿಮ್ಮನ್ನು ಆಶೀರ್ವಾದವನ್ನು ಮಾಡುತ್ತದೆ ಎಂಬುದಾಗಿ ನಾವು ಮನಸ್ಸಿನಿಂದ ಬಂದಿರುವಂಥ ಕಾಣಿಕೆ ಮಾತ್ರ ಖುದಾ ಕಾ ಘರ್ ಸ್ವೀಕಾರ ಮಾಡುತ್ತದೆ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಪ್ರತಿ ಬೇಗನೆ ನಾವು ಒರಿಸ್ಸಕ್ಕೆ ಹೋಗುತ್ತಲಿದ್ದೇವೆ. ಅದಕ್ಕಾಗಿ ತಮ್ಮ ಸಹಾಯದ ಕೈಗಳು ಮುಂದೆ ಬರಲೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆ ಜನರಿಗಾಗಿ ಮತ್ತು ಖುದಾ ಕಾ ಘರ್ ಕಟ್ಟುವುದಕ್ಕಾಗಿ, ಪ್ರತಿಯೊಂದಕ್ಕಾಗಿ, ಸೇವೆಗಾಗಿ, ಪ್ರಯಾಣಕ್ಕಾಗಿ, ಪ್ರತಿಯೊಂದಕ್ಕಾಗಿ ಮುಂದೆ ಬನ್ನಿರಿ. ಆಳವಾದ ಹೃದಯದಿಂದ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಅರ್ಪಿಸಿಕೊಡಿರಿ ಎಂಬುದಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸೇವೆ ಭಾರವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು. ಆಮೆನ್.